ಹಲೋ ಎವ್ರಿವನ್. ಯಾವುದೇ ವಿಡಿಯೋಸ್ನ ಶೂಟ್ ಮಾಡಬೇಕಾದ್ರೆ ಈ ತರ ಕೆಲವೊಂದು ಕಾಮಿಡಿ ಸೀನ್ಸ್ ನಡೀತಾನೆ ಇರುತ್ತೆ. ನಿಜ ಹೇಳಬೇಕು ಅಂದ್ರೆ ಪ್ರತಿಯೊಬ್ಬ ಕ್ರಿಯೇಟರ್ಸು ತುಂಬಾನೇ ಸ್ಟ್ರಗಲ್ ಮಾಡ್ತಾರೆ ವಿಡಿಯೋನ ಶೂಟ್ ಮಾಡೋದಾಗಿರ್ಬೋದು, ಎಡಿಟಿಂಗ್, ವಾಯ್ಸ್ ಓವರ್, ಫೈನಲಿ ಅಪ್ಲೋಡ್. ಸೊ ಇದೆಲ್ಲ ಸ್ಟ್ರಗಲ್ ನಮ್ ವಿಡಿಯೋನ ನೋಡಿ ಇಷ್ಟಪಟ್ರೆ ಸಾಕು, ತುಂಬಾನೇ ಖುಷಿ ಆಗ್ಬಿಡುತ್ತೆ. ಹಾಗಾಗಿ ಇಷ್ಟ ಆದ್ರೆ ಮರಿದೆ ಒಂದು ಲೈಕ್ ಕೊಡಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಒಂದ್ ಒಳ್ಳೆ ಖಡಕ್ ಆಗಿ ಟೇಸ್ಟಿ ಆಗಿರೋ ಬದನೆಕಾಯಿ ಚಟ್ನಿನ ಮಾಡ್ಕೊಳ್ಳೋಣ. ಈ ವಿಡಿಯೋದಲ್ಲಿ ತುಂಬಾನೇ ಟಿಪ್ಸ್ ನ ಶೇರ್ ಮಾಡ್ತೀನಿ, ಹಾಗಾಗಿ ವಿಡಿಯೋನ ಲಾಸ್ಟ್ ವರ್ಗು ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಅದಕ್ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವ್ದೇ ರೆಸಿಪೀಸ್ ನ ಅಪ್ಲೋಡ್ ಮಾಡೋದ್ರು ನಿಮ್ಗೆ ಮಿಸ್ ಆಗದೆ ನೋಟಿಫಿಕೇಶನ್ ಬರುತ್ತೆ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಓಕೆ, ಲೆಟ್ಸ್ ಬಿಗಿನ್. ಮೊದಲಿಗೆ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ. ಟಿಪ್ಸ್ ನಂಬರ್ 1, ಬದನೆಕಾಯಿನ ಗ್ರೀನ್ ಬದನೆಕಾಯಿ ನಾನೇನ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ಬದನೆಕಾಯಿ ಚಟ್ನಿಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ಹಸಿರು ಬದನೆಕಾಯಿ, ಅದರಲ್ಲೂ ಎಳೆ ಬದನೆಕಾಯಿನ ಚೂಸ್ ಮಾಡೋದ್ರಿಂದ ಬೀಜ ಕಡಿಮೆ ಇರುತ್ತೆ, ಹಾಗೆ ಕಹಿ ಅಂಶ ಸಹ ಕಡಿಮೆ ಇರುತ್ತೆ, ಹಾಗಾಗಿ ಚಟ್ನಿಗೆ ಪರ್ಫೆಕ್ಟ್ ಬದನೆಕಾಯಿ ಇದು. ಟಿಪ್ಸ್ ನಂಬರ್ 2, ಬದನೆಕಾಯಿನ ಸುಡೋಕ್ ಮುಂಚೆ ಇದಕ್ಕೆ ಎಣ್ಣೆನ ಹಚ್ಚೋದ್ರಿಂದ ಬದನೆಕಾಯಿ ಈವೆನ್ಲಿ ರೋಸ್ಟ್ ಆಗುತ್ತೆ, ಜೊತೆಗೆ ಬೇಗ ಡ್ರೈ ಆಗಲ್ಲ. ಅಂಡ್ ಇದನ್ನ ರೋಸ್ಟ್ ಮಾಡ್ಬೇಕಾದ್ರೆ ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ, ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳಿ. ಫಸ್ಟ್ ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡ್ಕೊಳ್ಳಿ, ಒಂದ್ ಅರ್ಧ ಬೆನಿತಿದ್ದ ಹಾಗೆ ಲೋ ಫ್ಲೇಮ್ ಅಲ್ಲೇ ಇನ್ನೂ ಅರ್ಧನ ಬೆನ್ಸ್ಕೊಳ್ಳಿ, ಆಗ ಪರ್ಫೆಕ್ಟ್ ಆಗಿರುತ್ತೆ. ಸೊ ಇದೆಲ್ಲದೂ ಆಗಿದೆ, ಈಗ ಇದ್ರದ್ದೆಲ್ಲ ಸಿಪ್ಪೆನ ತೆಕ್ಕೊಳ್ಳೋಣ. ಟಿಪ್ಸ್ ನಂಬರ್ 3, ಎಣ್ಣೆ ಹಚ್ಚಿ ಇದನ್ನ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಸಿಪ್ಪೆ ಈಸಿಯಾಗಿ ತೆಕ್ಕೋಬಹುದು, ಅಥವಾ ಇನ್ನೊಂದು ಮೆಥಡ್ ಅಲ್ಲಿ ಸಹ ನೀವು ಈಸಿಯಾಗಿ ಸಿಪ್ಪೆನ ತೆಗಿಬಹುದು. ಬದನೆಕಾಯಿ ರೋಸ್ಟ್ ಆಗ್ತಿದ್ದ ಹಾಗೆ ಒಂದು ಬೌಲ್ ಅಲ್ಲಿ ನೀರನ್ನ ತಗೊಂಡು ಅದರಲ್ಲಿ ಬದನೆಕಾಯಿನ ಹಾಕಿ. ಸೊ ಈಗ ಹಾಕೋದ್ರಿಂದ ಬದನೆಕಾಯಿ ಬೇಗ ತಣ್ಣಗಾಗುತ್ತೆ, ಜೊತೆಗೆ ಸಿಪ್ಪೆ ಸಹ ಈಸಿಯಾಗಿ ತೆಕ್ಕೋಬಹುದು. ಸೊ ಈ ಎರಡು ಮೆಥಡ್ ಅಲ್ಲಿ ಯಾವ್ದು ಫಾಲೋ ಮಾಡಿದ್ರು ನಿಮ್ಗೆ ಒಳಗಡೆಯಿಂದ ಸಾಫ್ಟ್ ಆಗಿ ಅಂಡ್ ಸ್ಮೋಕಿ ಫ್ಲೇವರ್ ಹಾಗೆ ಇರುತ್ತೆ ಬದನೆಕಾಯಿ. ಸೊ ಈ ಫ್ಲೇವರ್ ಚಟ್ನಿನ ತುಂಬಾನೇ ಟೇಸ್ಟಿ ಮಾಡುತ್ತೆ. ನಾನಿಲ್ಲಿ ಬದನೆಕಾಯಿಗೆ ಎಣ್ಣೆನ ಹಚ್ಚಿ ಸುಟ್ಟಿರೋದ್ರಿಂದ ಈಸಿಯಾಗಿ ಸಿಪ್ಪೆನ ತೆಕ್ಕೊಂಡ್ಬಿಟ್ಟೆ. ಬಟ್ ಕೆಲವೊಮ್ಮೆ ಬಿಸಿ ಮಾರ್ನಿಂಗ್ಸ್ ಅಲ್ಲಿ ನಾನು ಬದನೆಕಾಯಿನ ನೀರಲ್ಲಿಟ್ಟು ಆ ನಂತರ ಸಿಪ್ಪೆನ ತೆಗೆದು ಬಿಡ್ತೀನಿ. ಸೊ ಈಸಿಯಾಗಿ ತೆಕ್ಕೋಬಹುದು, ಜೊತೆಗೆ ಬೇಗ ತಣ್ಣಗ್ ಸಹ ಆಗುತ್ತೆ. ಸೊ ಈ ಒಂದು ಟಿಪ್ಸ್ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಮರೀದೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಇದು ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಓಕೆ, ಕ್ಲೀನ್ ಆಗಿ ಎಲ್ಲ ಸಿಪ್ಪೆನ ತೆಗೆದ ಮೇಲೆ ಬದನೆಕಾಯಿನ ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬಾ ಜನ ಹೇಳೋದನ್ನ ಕೇಳಿದೀನಿ, ರೆಸಿಪಿ ಟೇಸ್ಟಿ ಆಗ್ಬೇಕು ಅಂದ್ರೆ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು, ಆಗ್ಲೇ ತುಂಬಾ ಟೇಸ್ಟಿ ಆಗೋದು ಅಂತ. ಇಟ್ಸ್ ರಿಯಲಿ ರಾಂಗ್. ಈ ಚಟ್ನಿಗೆ ನಾನು ಬರೀ 4 ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ. ಈ 4 ಇಂಗ್ರೀಡಿಯೆಂಟ್ಸ್ ಇಂದಾನೆ ತುಂಬಾ ಟೇಸ್ಟಿ ಆಗುತ್ತೆ. ಒಂದು 4 ಬೆಳ್ಳುಳ್ಳಿನ ತರಿಯಾಗಿ ಕುಟ್ಟೋ ಕಲ್ಲಲ್ಲಿ ಹಾಕಿ ಕುಟ್ಟಿ ಹಾಕೊಳ್ಳಿ, ಜೊತೆಗೆ 1.5 2 ಸ್ಪೂನ್ ಅಷ್ಟು ಖಾರದ ಪುಡಿ. ಈ ಖಾರದ ಪುಡಿನ ನಿಮ್ ಇಷ್ಟ ತಕ್ಕಂಗೆ ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬಹುದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಕಂಬೈನ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಚೆನ್ನಾಗಿ ಖಾರ ಉಪ್ಪೆಲ್ಲ ಹಿಡ್ಕೊಳ್ಳೋ ಹಾಗೆ. ಅಂಡ್ ನಾವ್ ಕಮ್ಸ್ ದ ವೆರಿ ಇಂಪಾರ್ಟೆಂಟ್ ಟಿಪ್ ನಂಬರ್ 4, ಎಣ್ಣೆನ ಬಿಸಿ ಮಾಡ್ಬಿಟ್ಟೆ ಹಾಕ್ಬೇಕು. ತುಂಬಾ ಜನ ಹಾಗೆ ಹಾಕ್ಬಿಡ್ತಾರೆ ಹಸಿ ಎಣ್ಣೆ ಅಂತ, ಅದು ಸಹ ಚೆನ್ನಾಗೇ ಇರುತ್ತೆ ತಿನ್ನೋಕೆ. ಬಟ್ ಈ ತರ ಎಣ್ಣೆನ ಕಾಸ್ಬಿಟ್ಟು ಹಾಕೋದ್ರಿಂದ ಇನ್ನೂ ಸಖತ್ತಾಗಿರುತ್ತೆ. ಎಣ್ಣೆನ ಹೈ ಹೀಟ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಅದ್ರಲ್ಲೂ ಹಸಿ ಬೆಳ್ಳುಳ್ಳಿ, ಹಸಿ ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಆ ಹಸಿ ವಾಸನೆನ ಕಡಿಮೆ ಮಾಡುತ್ತೆ. ಅಂಡ್ ಟಿಪ್ ನಂಬರ್ 5, ಇದಕ್ಕೆ ನಾರ್ಮಲ್ ಆಗಿ ರಿಫೈನ್ಡ್ ಆಯಿಲ್ ನ ಯೂಸ್ ಮಾಡೋ ಬದಲಿಗೆ ಗ್ರೌಂಡ್ ನಟ್ ಆಯಿಲ್, ಶೇಂಗದ ಎಣ್ಣೆನ ಹಾಕಿ ಇನ್ನೂ ಸಖತ್ತಾಗಿರುತ್ತೆ ಫ್ಲೇವರ್, ಟೇಸ್ಟ್ ಎಲ್ಲವುದು. ಸೊ ಫೈನಲಿ ಈ ಚಟ್ಪಟ್ ಸ್ಪೈಸಿ ಚಟ್ನಿನ ಮರೀದೆ ಒಂದ್ಸಲ ಟ್ರೈ ಮಾಡಿ, ಹೇಗ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದನ್ನ ನೀವು ರೊಟ್ಟಿ, ಚಪಾತಿ, ಮುದ್ದೆ, ರೈಸ್ ಸಹ ತಿನ್ಬಹುದು. ಅಂಡ್ ಫೈನಲಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ಅಂಡ್ ಎಂಜಾಯ್.